ಪ್ರಶ್ನೆ 1. ಕರ್ನಾಟಕದ ಉಲ್ಲೇಖ ಕಂಡುಬರುವ ಮಹಾಭಾರತದ ಪರ್ವ ಯಾವುದು? ಆಪ್ಷನ್ಸ್: ವಿರಾಟ ಪರ್ವ, ಭೀಷ್ಮ ಪರ್ವ, ಕರ್ಣ ಪರ್ವ, ದ್ರೋಣ ಪರ್ವ. ಸರಿಯಾದ ಉತ್ತರ ಭೀಷ್ಮ ಪರ್ವ. ಕರ್ಣ ಪರ್ವದಲ್ಲಿ ಕರ್ಣ ಸೇನಾಪತಿಯಾಗಿ ಯುದ್ಧ ಮಾಡಿದ್ದು ಮತ್ತು ಕರ್ಣನ ಅಂತ್ಯ ಕರ್ಣ ಪರ್ವದಲ್ಲಿ ಕಾಣಬಹುದು. ಇನ್ನು ದ್ರೋಣ ಪರ್ವದಲ್ಲಿ ಘಟೋತ್ಕಚ ಮತ್ತು ಅಭಿಮನ್ಯುವಿನ ಅಂತ್ಯ ಕಾಣಬಹುದು. ಇನ್ನು ವಿರಾಟ ಪರ್ವದಲ್ಲಿ ಪಾಂಡವರ ಅಜ್ಞಾತವಾಸದ ಬಗ್ಗೆ ನೋಡಬಹುದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 2. ಕನ್ನಡದ ಮೊದಲ ಪದ ಯಾವುದು? ಆಪ್ಷನ್ಸ್: ಇಶಿಲ, ನಾಡ, ವಾಸಿ, ತಕು. ಸರಿಯಾದ ಉತ್ತರ ಇಶಿಲ. ಇಶಿಲ ಎಂಬ ಕನ್ನಡದ ಮೊಟ್ಟ ಮೊದಲ ಪದವನ್ನು ಪತ್ತೆ ಹಚ್ಚಿದವರು ಡಿ.ಎಲ್. ನರಸಿಂಹಾಚಾರ್ಯ. ಕನ್ನಡದ ಮೊದಲ ಪದದ ಜೊತೆ ತಮಿಳಿನ ಮೊದಲ ಪದವಾದ ಈಲ್ ಕೂಡ ಪತ್ತೆ ಹಚ್ಚಿದರು. ಪ್ರಶ್ನೆ 3. ಭಾರತದ ಒಕ್ಕೂಟದಲ್ಲಿ ಮೈಸೂರು ಪ್ರಾಂತ್ಯ ವಿಲೀನವಾದ ವರ್ಷ, ಅಂದರೆ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿಯುತ ಸರ್ಕಾರ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ಸ್: 1948, 1947, 1956, 1973. ಸರಿಯಾದ ಉತ್ತರ 1947. 1947 ಸೆಪ್ಟೆಂಬರ್ 24ರಂದು ಮೈಸೂರು ಪ್ರಾಂತ್ಯದಲ್ಲಿ ಜವಾಬ್ದಾರಿಯುತ ಸರ್ಕಾರ ಜಾರಿಗೆ ಬಂದಿತು. ನೆಕ್ಸ್ಟ್ ಕ್ವಶನ್. ಸಿಂಧೂ ನಾಗರಿಕತೆಯ ಕುರುಹುಗಳು ಕರ್ನಾಟಕದಲ್ಲಿ ಎಲ್ಲಿ ಕಂಡುಬಂದಿವೆ? ಆಪ್ಷನ್ಸ್: ಮೈಸೂರು, ರಾಮನಗರ, ಹೊಸಪೇಟೆ, ಹರಿಹರ. ಸರಿಯಾದ ಉತ್ತರ ಮೈಸೂರು. ನೆಕ್ಸ್ಟ್ ಕ್ವಶನ್. ಅತ್ಯಂತ ಹಳೆಯ ದ್ರಾವಿಡ ಭಾಷೆ ಯಾವುದು? ಆಪ್ಷನ್ಸ್: ತೆಲುಗು, ತಮಿಳು, ಕನ್ನಡ, ತುಳು. ಸರಿಯಾದ ಉತ್ತರ ತಮಿಳು. ಅತ್ಯಂತ ಹಳೆಯ ದ್ರಾವಿಡ ಭಾಷೆ ತಮಿಳು. ಇನ್ನು ಅತ್ಯಂತ ಹಳೆಯ ಭಾಷೆಗಳಲ್ಲಿ ಎರಡನೇ ಹಳೆಯ ಭಾಷೆ ನಮ್ಮ ಕನ್ನಡ. ತುಳು ಕನ್ನಡದ ಉಪಭಾಷೆಯಾಗಿದೆ. ನೆಕ್ಸ್ಟ್ ಕ್ವಶನ್. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ಸ್: ಹಲ್ಮಿಡಿ ಶಾಸನ, ಕಪ್ಪೆ ಅರಭಟ್ಟನ ಶಾಸನ, ಸಂಜನ್ ಶಾಸನ, ಚಂದ್ರವಳ್ಳಿ ಶಾಸನ. ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನವನ್ನು ಕಾಕುತ್ಸವರ್ಮ ಹೊರಡಿಸುತ್ತಾನೆ. ಇನ್ನು ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಕನ್ನಡದ ಮೊದಲ ತ್ರಿಪದಿಗಳು ಕಂಡುಬರುತ್ತವೆ. ಸಂಜನ್ ಶಾಸನ ಅಮೋಘ ವರ್ಷ ನೃಪತುಂಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೆಬ್ಬೆರಳು ಅರ್ಪಿಸಿದ ಉಲ್ಲೇಖವಿದೆ. ಇನ್ನು ಚಂದ್ರವಳ್ಳಿ ಶಾಸನ ಮಯೂರವರ್ಮ ಚಂದ್ರವಳ್ಳಿ ಕೆರೆಯನ್ನು ನಿರ್ಮಿಸಿದ ಉಲ್ಲೇಖ ಕಾಣಬಹುದು. ನೆಕ್ಸ್ಟ್ ಕ್ವಶನ್. ಮೈಸೂರು ಪ್ರಾಂತ್ಯಕ್ಕೆ ಕರ್ನಾಟಕ ಎಂದು ಹೆಸರು ಸೂಚಿಸಿದವರು ಯಾರು? ಆಪ್ಷನ್ಸ್: ರಾಮಸ್ವಾಮಿ, ಕೇಶಿರೆಡ್ಡಿ, ಚದುರಂಗ, ಹಳ್ಳಿಕೇರಿ, ಗುದಿಲೆಪ್ಪ. ಸರಿಯಾದ ಉತ್ತರ ಚದುರಂಗ. ಚದುರಂಗ ಅವರು ಕರ್ನಾಟಕ ಎಂಬ ಹೆಸರನ್ನು ಸೂಚಿಸಿದರು. ಇನ್ನು ಕನ್ನಡದ ಧ್ವಜವನ್ನು ವಿನ್ಯಾಸ ಮಾಡಿದವರು ರಾಮಸ್ವಾಮಿಯವರು. ಪ್ರಶ್ನೆ 8. ಮೈಸೂರು ರಚನೆ ಪ್ರಾಂತ್ಯವಾದಾಗ ಒಟ್ಟು ಎಷ್ಟು ಜಿಲ್ಲೆಗಳಿದ್ದವು? ಆಪ್ಷನ್ಸ್: 19, 9, 31, 30. ಸರಿಯಾದ ಉತ್ತರ 19. ಮೈಸೂರು ಪ್ರಾಂತ್ಯ ರಚನೆಯಾದಾಗ 19 ಜಿಲ್ಲೆಗಳಿದ್ದವು. ಮೈಸೂರು ಪ್ರಾಂತ್ಯ ರಚನೆಯಾಗುವುದಕ್ಕಿಂತ ಮೊದಲು 9 ಜಿಲ್ಲೆಗಳಿದ್ದು ಪ್ರಸ್ತುತ 31 ಜಿಲ್ಲೆಗಳಿವೆ. ಬೆಂಗಳೂರು ಕಾರ್ಪೊರೇಷನ್ ರಚನೆಯಾಗಿದ್ದು ಯಾವಾಗ? ಆಪ್ಷನ್ಸ್: 1948, 1949, 1952, 1956. ಸರಿಯಾದ ಉತ್ತರ 1949. 1949ರಲ್ಲಿ ಬೆಂಗಳೂರು ಕಾರ್ಪೊರೇಷನ್ ರಚನೆಯಾಗಿದೆ. ಪ್ರಸ್ತುತ ಕರ್ನಾಟಕದಲ್ಲಿ 11 ನಗರ ಪಾಲಿಕೆಗಳಿದ್ದು, ಒಂದು ನಗರ ಪಾಲಿಕೆ ರಚನೆಯಾಗಬೇಕೆಂದರೆ 10 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರಬೇಕು. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ಸರಿಯಾದ ಉತ್ತರ 1,91,791. ಕರ್ನಾಟಕ ದೇಶದಲ್ಲಿ ಅತಿ ದೊಡ್ಡ ರಾಜ್ಯಗಳಲ್ಲಿ 6ನೇ ಸ್ಥಾನದಲ್ಲಿದೆ. ಶೇಕಡಾ 5.85ರಷ್ಟು ಭೂಪ್ರದೇಶ ಹೊಂದಿದೆ. ಇನ್ನು ಜನಸಂಖ್ಯೆಯಲ್ಲಿ 8ನೇ ಸ್ಥಾನದಲ್ಲಿದ್ದು 5.5ರಷ್ಟು ಜನಸಂಖ್ಯೆ ಹೊಂದಿದೆ. ಪ್ರಶ್ನೆ 11. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ಸ್: ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ. ಸರಿಯಾದ ಉತ್ತರ ಬೆಳಗಾವಿ. ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ, ಎರಡನೆಯ ದೊಡ್ಡ ಜಿಲ್ಲೆ ಕಲಬುರಗಿ, ಮೂರನೆಯ ದೊಡ್ಡ ಜಿಲ್ಲೆ ತುಮಕೂರು, ನಾಲ್ಕನೆಯ ದೊಡ್ಡ ಜಿಲ್ಲೆ ವಿಜಯಪುರ. ಇದನ್ನು ಕೋಡ್ ಮುಖಾಂತರ ನೆನಪಿಟ್ಟುಕೊಳ್ಳಬಹುದು. ಏನೆಂದರೆ BKTV, ಬಕೆಟ್ ಟಿವಿ ಅಂತ ನೆನಪಿಟ್ಕೋಬಹುದು. ಬಿಜಾಪುರ, ಕಲಬುರಗಿ, ತುಮಕೂರು, ವಿಜಯಪುರ. ನೆಕ್ಸ್ಟ್. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಆಪ್ಷನ್ಸ್: ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ. ಸರಿಯಾದ ಉತ್ತರ ಬೆಂಗಳೂರು ನಗರ. ಎರಡನೇ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ,
ಮೂರನೇ ಅತ್ಯಂತ ಚಿಕ್ಕ ಜಿಲ್ಲೆ ರಾಮನಗರ, ನಾಲ್ಕನೇ ಅತ್ಯಂತ ಚಿಕ್ಕ ಜಿಲ್ಲೆ ಕೋಲಾರ. ಇದನ್ನು BBR ಬಿಗ್ ಬಾಸ್ ರಚ್ಚು ಅಂತ ನೆನಪಿಟ್ಟುಕೊಳ್ಳಬಹುದು. ಪ್ರಶ್ನೆ 13. ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಎಂದು ಹೆಸರು ನೀಡಿದವರು ಯಾರು? ಆಪ್ಷನ್ಸ್: ಸಂಜೀವ್ ಮೂರ್ತಿ, ಚಿದಾನಂದ ಮೂರ್ತಿ, ರಾಮರಾಯ, ಶಿವಾನಂದ ತಿವಾರಿ. ಸರಿಯಾದ ಉತ್ತರ ಚಿದಾನಂದ ಮೂರ್ತಿ. ಚಿದಾನಂದ ಮೂರ್ತಿಯವರು ಕಲ್ಯಾಣ ಕರ್ನಾಟಕ ಎಂದು ಹೆಸರು ನೀಡಿದರು. ಕಲ್ಯಾಣ ಕರ್ನಾಟಕಕ್ಕೆ 371 ಕಲಂ ಪ್ರಕಾರ ವಿಶೇಷ ಸ್ಥಾನಮಾನ ನೀಡಲಾಗಿದ್ದು, ಸಂವಿಧಾನಕ್ಕೆ 98ನೇ ತಿದ್ದುಪಡಿ ಮುಖಾಂತರ ಸೇರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಪ್ರಸ್ತುತ ಕರ್ನಾಟಕದ ಜನಸಾಂದ್ರತೆ ಎಷ್ಟು? ಆಪ್ಷನ್ಸ್: 319, 973, 75.36, 333. ಸರಿಯಾದ ಉತ್ತರ 319. 319 ಕರ್ನಾಟಕದ ಜನಸಾಂದ್ರತೆಯಾದರೆ 973 ಕರ್ನಾಟಕದ ಲಿಂಗಾನುಪಾತೆ, 75.36 ಕರ್ನಾಟಕದ ಸಾಕ್ಷರತೆ. ಇದು 2011 ಜನಗಣತಿಯ ಮಾಹಿತಿಯಾಗಿದೆ. ಪ್ರಶ್ನೆ 15. ಕರ್ನಾಟಕದ ದಕ್ಷಿಣ ತುದಿ ಯಾವುದು? ಆಪ್ಷನ್ಸ್: ಮುಳಬಾಗಿಲು, ಮುಖೇಡ, ಕಾರವಾರ, ಮೋಯರ್. ಸರಿಯಾದ ಉತ್ತರ ಮೋಯರ್. ಮೋಯರ್ ಎಂಬುದು ನದಿಯಾಗಿದ್ದು ದಕ್ಷಿಣದ ಚಾಮರಾಜನಗರ ಜಿಲ್ಲೆಯಲ್ಲಿ ಹರಿಯುತ್ತದೆ. ಇನ್ನು ಕರ್ನಾಟಕದ ಉತ್ತರದ ತುದಿ ಯಾವುದು ಅಂದರೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ್. ಇನ್ನು ಪೂರ್ವಕ್ಕೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಆದರೆ ಪಶ್ಚಿಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿದೆ. ಪ್ರಶ್ನೆ 16. ಕರ್ನಾಟಕದ ಆಗ್ನೇಯ ದಿಕ್ಕಿಗೆ ಯಾವ ರಾಜ್ಯ ಗಡಿ ಹಂಚಿಕೊಂಡಿದೆ? ಆಪ್ಷನ್ಸ್: ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ತಮಿಳುನಾಡು. ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ, ದಕ್ಷಿಣಕ್ಕೆ ತಮಿಳುನಾಡು, ಆಗ್ನೇಯಕ್ಕೆ ತಮಿಳುನಾಡು, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಇನ್ನು ವಾಯುವ್ಯಕ್ಕೆ ಗೋವಾ, ಈಶಾನ್ಯಕ್ಕೆ ತೆಲಂಗಾಣ, ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ ರಾಜ್ಯ ಕಂಡುಬರುತ್ತದೆ. ಪ್ರಶ್ನೆ 17. ಕರ್ನಾಟಕ ದಕ್ಷಿಣಕ್ಕೆ ಯಾವ ಅಕ್ಷಾಂಶದಿಂದ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್: 11.35 ಉತ್ತರ ಅಕ್ಷಾಂಶ, 18.45 ಉತ್ತರ ಅಕ್ಷಾಂಶ, 17.12 ಪೂರ್ವ ರೇಖಾಂಶ, 78.40 ಪೂರ್ವ ರೇಖಾಂಶ. ಸರಿಯಾದ ಉತ್ತರ 11.31 ಉತ್ತರ ಅಕ್ಷಾಂಶ. ಕರ್ನಾಟಕ ದಕ್ಷಿಣಕ್ಕೆ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಇನ್ನು ಪೂರ್ವ ಪಶ್ಚಿಮವಾಗಿ 74.12 ಪೂರ್ವ ರೇಖಾಂಶದಿಂದ 78.40 ಪೂರ್ವ ರೇಖಾಂಶದವರೆಗೆ. ಪ್ರಶ್ನೆ 18. 13ನೇ ಅಕ್ಷಾಂಶದ ಸಮೀಪದಲ್ಲಿ ಕಂಡುಬರುವ ನಗರಗಳು ಯಾವುವು? ಆಪ್ಷನ್ಸ್: ಬೆಂಗಳೂರು, ಮಂಗಳೂರು, ಚೆನ್ನೈ, ಹೈದರಾಬಾದ್. ಇದರಲ್ಲಿ ಸರಿಯಾದ ಉತ್ತರ ಈ ಮೂರೂ ನಗರಗಳು. ಈ ಮೂರೂ ನಗರಗಳು 13ನೇ ಅಕ್ಷಾಂಶದ ಸಮೀಪದಲ್ಲಿ ಕಂಡುಬರುತ್ತವೆ: ಬೆಂಗಳೂರು, ಮಂಗಳೂರು, ಚೆನ್ನೈ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಕರಾವಳಿಯ ತೀರದ ಒಟ್ಟು ಉದ್ದ ಎಷ್ಟು? ಆಪ್ಷನ್ಸ್: 320, 160, 98, 62. ಸರಿಯಾದ ಉತ್ತರ 320 ಕಿಲೋಮೀಟರ್. ಕರ್ನಾಟಕದ ಕರಾವಳಿ ತೀರ 3 ಜಿಲ್ಲೆಗಳಲ್ಲಿ ಹಬ್ಬಿದ್ದು, 1 ಉತ್ತರ ಕನ್ನಡ, 2 ಉಡುಪಿ, 4 ದಕ್ಷಿಣ ಕನ್ನಡ. ಉತ್ತರ ಕನ್ನಡ 160 ಕಿಲೋಮೀಟರ್ ಉದ್ದ ಕರಾವಳಿ ಹೊಂದಿದ್ದರೆ ಉಡುಪಿ 98 ಕಿಲೋಮೀಟರ್ ಕರಾವಳಿ ಹೊಂದಿದೆ. ಇನ್ನು ದಕ್ಷಿಣ ಕನ್ನಡ 68 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದ್ದು, ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ಮತ್ತು ಮ್ಯಾಕ್ರಾಲ್ ತೀರ ಎಂದು ಕರೆಯಲಾಗುವುದು. ಪ್ರಶ್ನೆ 20. ಕೇಂದ್ರದ ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಕರ್ನಾಟಕದ ಬಂದರು ಯಾವುದು? ಆಪ್ಷನ್ಸ್: ನವಮಂಗಳೂರು, ಭಟ್ಕಳ, ಬೇಲಿಕೆರೆ, ಕಾರವಾರ. ಸರಿಯಾದ ಉತ್ತರ ಬೇಲಿಕೆರೆ ಬಂದರು. ಬೇಲಿಕೆರೆ ಬಂದರು ಬಿಂಗೆ ನದಿಯ ಅಳಿವೆಯಲ್ಲಿ ಕಂಡುಬಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇನ್ನು ನವಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಇದು ಗುರುಪುರ ನದಿಯ ದಡದಲ್ಲಿದೆ. ಇನ್ನು ಭಟ್ಕಳ ಬಂದರು ವಿಜಯನಗರ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿದ್ದು ಶರಭಿ ನದಿಯ ದಂಡೆಯಲ್ಲಿದೆ. ಇನ್ನು ಕಾರವಾರ ಬಂದರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವ ಕಾರವಾರ ಬಂದರು ಕಾಳಿ ನದಿಯ ದಂಡೆಯಲ್ಲಿ ಕಂಡುಬಂದಿದ್ದು INS ಕದಂಬ ನೌಕಾನೆಲೆ ಕಂಡುಬರುತ್ತದೆ. ಪ್ರಶ್ನೆ 21. ಕರ್ನಾಟಕದ ಅರ್ಧಚಂದ್ರಾಕೃತಿಯ ಬೀಚ್ ಯಾವುದು? ಆಪ್ಷನ್ಸ್: ರವೀಂದ್ರನಾಥ್ ಟ್ಯಾಗೋರ್ ಬೀಚ್, ಓಂ ಬೀಚ್, ಪಡುಬಿದ್ರಿ, ಕಾಸರಗೋಡು. ಸರಿಯಾದ ಉತ್ತರ ಓಂ ಬೀಚ್. ಓಂ ಬೀಚ್ ಅರ್ಧಚಂದ್ರಾಕೃತಿಯ ಬೀಚ್ ಆಗಿದೆ.
ಇನ್ನು ಪಡುಬಿದ್ರಿ ಕಾಸರಗೋಡು ಇವೆರಡು ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದ ಕರ್ನಾಟಕದ ಬೀಚ್ ಆಗಿದ್ದು, ಪಡುಬಿದ್ರಿ ಉಡುಪಿ ಜಿಲ್ಲೆಯಲ್ಲಿದೆ, ಕಾಸರಗೋಡು ಉತ್ತರ ಕನ್ನಡ ಜಿಲ್ಲೆ ಕಂಡುಬರುತ್ತದೆ. ಇನ್ನು ಕರ್ನಾಟಕದ ಅತ್ಯಂತ ಸುಂದರವಾದ ಕರಾವಳಿ ತೀರ ಯಾವುದು ಅಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿಯ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಆಗಿದೆ. ಪ್ರಶ್ನೆ 22. ಕೆಪ್ಪಜೋಗ ಜಲಪಾತ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಉಂಚಳ್ಳಿ ಜಲಪಾತ, ಗೋಕಾಕ್ ಜಲಪಾತ, ಜೋಗ ಜಲಪಾತ, ದೂದ್ ಸಾಗರ್ ಜಲಪಾತ. ಸರಿಯಾದ ಉತ್ತರ ಉಂಚಳ್ಳಿ ಜಲಪಾತ. ಕೆಪ್ಪಜೋಗ ಜಲಪಾತ ಎಂದು ಉಂಚಳ್ಳಿ ಜಲಪಾತವನ್ನು ಕರೆಯುತ್ತಾರೆ. ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಗೆ ಕಂಡುಬರುತ್ತದೆ. ಇದನ್ನು ಲೂಸಿಂಗ್ಟನ್ ಜಲಪಾತ ಎಂದು ಕೂಡ ಕರೆಯುವರು. ಇನ್ನು ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಎಂದು ಕರೆಯುತ್ತಿದ್ದು, ಇದು ಘಟಪ್ರಭಾ ನದಿಗೆ ಕಂಡುಬರುತ್ತದೆ. ಇನ್ನು ಜೋಗ ಜಲಪಾತವನ್ನು ಗೇರುಸೊಪ್ಪ ಜಲಪಾತ ಎಂದು ಕರೆಯಲಾಗುತ್ತಿದ್ದು, ಇದು ಶರಾವತಿ ನದಿಗೆ ಕಂಡುಬರುತ್ತದೆ. ಪ್ರಶ್ನೆ 23. ಕರ್ನಾಟಕದ ಬೆನ್ನೆಲುಬು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್: ಮೈಸೂರು ಪ್ರಸ್ಥಭೂಮಿ, ಪಶ್ಚಿಮಘಟ್ಟ, ಪೂರ್ವಘಟ್ಟ, ಉತ್ತರದ ಮೈದಾನ. ಸರಿಯಾದ ಉತ್ತರ ಪಶ್ಚಿಮಘಟ್ಟ. ಪಶ್ಚಿಮಘಟ್ಟದ ಸಾಲನ್ನು ಕರ್ನಾಟಕದ ಬೆನ್ನೆಲುಬು ಎಂದು ಕರೆಯಲಾಗುತ್ತಿದ್ದು, ಜೀವವೈವಿಧ್ಯ ಹಾಟ್ಸ್ಪಾಟ್ ಆಗಿದೆ. ಇನ್ನು ಕರ್ನಾಟಕದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದೆಂದರೆ ಅದು ಮೈಸೂರು ಪ್ರಸ್ಥಭೂಮಿ. ಪ್ರಶ್ನೆ 24. ಪಶ್ಚಿಮಘಟ್ಟದ ಅಧ್ಯಯನಕ್ಕೆ ನೇಮಕವಾದ ಸಮಿತಿ ಯಾವುದು? ಆಪ್ಷನ್ಸ್: ಮಾಧವ್ ಗಾಡ್ಗೀಲ್, ಕಸ್ತೂರಿ ರಂಗನ್, ಚಂದ್ರಶೇಖರಯ್ಯ, ಸಂಜಯ್ ಕುಮಾರ್ ಸಮಿತಿ. ಸರಿಯಾದ ಉತ್ತರ ಇವು 4 ಸಮಿತಿಗಳು ಪಶ್ಚಿಮಘಟ್ಟದ ಅಧ್ಯಯನಕ್ಕಾಗಿಯೇ ರಚನೆಯಾಗಿವೆ. ಇನ್ನು ಮಾಧವ್ ಗಾಡ್ಗೀಲ್ ಸಮಿತಿ 2010ರಲ್ಲಿ ರಚನೆಯಾದರೆ, ಕಸ್ತೂರಿ ರಂಗನ್ 2012ರಲ್ಲಿ ರಚನೆಯಾಯಿತು. ಇನ್ನು ಚಂದ್ರಶೇಖರಯ್ಯ ಸಮಿತಿ 2000 ಇಸವಿಯಲ್ಲಿ ರಚನೆಯಾದರೆ, ಸಂಜಯ್ ಕುಮಾರ್ ಸಮಿತಿ 2022ರಲ್ಲಿ ರಚಿಸಲಾಗಿದೆ. ಪ್ರಶ್ನೆ 25. ಮಲೆನಾಡ ಹೆಬ್ಬಾಗಿಲು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ಸ್: ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಸರಿಯಾದ ಉತ್ತರ ಶಿವಮೊಗ್ಗ. ಶಿವಮೊಗ್ಗವನ್ನು ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುತ್ತಿದ್ದು, ಚಿಕ್ಕಮಗಳೂರು ಕಾಫಿ ನಾಡು, ಹಾಸನವನ್ನು ಅರೆಮಲೆನಾಡು ಮತ್ತು ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಅಥವಾ ಕಿತ್ತಳೆ ನಾಡು ಎಂದು ಕರೆಯಲಾಗುತ್ತದೆ. ಇನ್ನೊಂದೇನಪ್ಪ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಬಿಸಿಲೆ ಕಾಡುಗಳು ಕಂಡುಬರುತ್ತವೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 26. ಕರ್ನಾಟಕವನ್ನು ಉತ್ತರ ದಕ್ಷಿಣವಾಗಿ ವಿಭಾಗಿಸುವ ನದಿ ಯಾವುದು? ಆಪ್ಷನ್ಸ್: ಚಂದ್ರಭಾಗಾ, ತುಂಗಭದ್ರಾ, ಕಾವೇರಿ, ಡೋಣಿ. ಸರಿಯಾದ ಉತ್ತರ ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಕರ್ನಾಟಕವನ್ನು ಉತ್ತರ ದಕ್ಷಿಣವಾಗಿ ವಿಭಾಗಿಸುತ್ತಿದ್ದು, ತುಂಗಭದ್ರಾ ನದಿ ಈಶಾನ್ಯಕ್ಕೆ ಹರಿಯುವ ನದಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ ವಾಯುವ್ಯಕ್ಕೆ ಹರಿಯುವ ನದಿ ಯಾವುದು ಅಂದ್ರೆ ಅದು ಮಹದಾಯಿ ನದಿ. ಭೀಮಾ ನದಿಯನ್ನು ಚಂದ್ರಭಾಗಾ ನದಿ ಎಂದು ಕರೆಯುತ್ತಾರೆ. ಕನ್ನಡದ ಜೀವನದಿ ಕಾವೇರಿ ಮತ್ತು ಕನ್ನಡದ ಕಣ್ಣೀರಿನ ನದಿ, ಕರ್ನಾಟಕದ ಕಣ್ಣೀರಿನ ನದಿ ಡೋಣಿ ನದಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ವೈವಿಧ್ಯತೆಯ ಹಾಟ್ಸ್ಪಾಟ್ ಯಾವುದು? ಆಪ್ಷನ್ಸ್: ಕಪ್ಪತ್ತಗುಡ್ಡ, ಮುಳ್ಳಯ್ಯನಗಿರಿ, ಚಂದ್ರಗಿರಿ, ಪಶ್ಚಿಮಘಟ್ಟ. ಸರಿಯಾದ ಉತ್ತರ ಪಶ್ಚಿಮಘಟ್ಟ. ಪಶ್ಚಿಮಘಟ್ಟ 2012ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದ್ದು, ಇವನ್ನು ಕರ್ನಾಟಕದ ವೈವಿಧ್ಯತೆ ಹಾಟ್ಸ್ಪಾಟ್ ಎಂದು ಕರೆಯಲಾಗುತ್ತದೆ. ಇನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಕಪ್ಪತ್ತಗುಡ್ಡವನ್ನು ಕರೆಯುತ್ತಾರೆ. ಕರ್ನಾಟಕದ ಅತ್ಯಂತ ಎತ್ತರದ ಪರ್ವತ ಅದು ಮುಳ್ಳಯ್ಯನಗಿರಿ. ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯ ಬಂದು ಸಲ್ಲೇಖ ನೃತ್ಯ ಕೈಗೊಂಡ ಇತಿಹಾಸವಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 28. ಮಾನ್ಸೂನ್ ಮಾರುತಗಳು ಕರ್ನಾಟಕವನ್ನು ಪ್ರವೇಶಿಸುವ ದಿನ ಯಾವುದು? ಆಪ್ಷನ್ಸ್: ಜೂನ್ 7, ಜೂನ್ 10, ಜೂನ್ 15, ಮೇ 27. ಸರಿಯಾದ ಉತ್ತರ ಜೂನ್ 7. ನಮ್ಮ ಉತ್ತರ ಕರ್ನಾಟಕದ ಕಡೆ ಜೂನ್ ಸಾತಿ ಎಂದು ಕರೆಯುತ್ತಾರೆ. ಜೂನ್ 7ರಂದು ಮಾನ್ಸೂನ್ ಮಾರುತಗಳು ಕರ್ನಾಟಕವನ್ನು ಪ್ರವೇಶಿಸುತ್ತವೆ. ಇನ್ನು ಜೂನ್ 10ರಂದು ಮಹಾರಾಷ್ಟ್ರದಲ್ಲಿ ಪ್ರವೇಶ ಮಾಡಿದರೆ, ಜೂನ್ 15ರಂದು ರಾಜಸ್ಥಾನದಲ್ಲಿ ಪ್ರವೇಶ ಮಾಡುತ್ತವೆ. ಮುಖ್ಯವಾಗಿ ಮೇ 27ರಂದು ಮಾರುತಗಳು ಅಂಡಮಾನ್ ಅನ್ನು ಪ್ರವೇಶ ಮಾಡುತ್ತಿದ್ದು, ದೇಶದಲ್ಲಿ ಮೊದಲ ಪ್ರವೇಶ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ. ಪ್ರಶ್ನೆ 29. ಕರ್ನಾಟಕದ ಮೊದಲ ಚಕ್ರವರ್ತಿ ಯಾರು? ಆಪ್ಷನ್ಸ್: ಚಂದ್ರಗುಪ್ತ ಮೌರ್ಯ, ಮಯೂರವರ್ಮ, ಶ್ರೀಕೃಷ್ಣದೇವರಾಯ, ಅಮೋಘವರ್ಷ ನೃಪತುಂಗ. ಸರಿಯಾದ ಉತ್ತರ ಮಯೂರವರ್ಮ. ಕರ್ನಾಟಕದ ಮೊದಲ ಚಕ್ರವರ್ತಿ ಮಯೂರವರ್ಮ ಆದರೆ, ಭಾರತದ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ. ಅಖಂಡ ಭಾರತವನ್ನು ಪ್ರಪ್ರಥಮ ಬಾರಿಗೆ ಆಳಿದವ ಚಂದ್ರಗುಪ್ತ ಮೌರ್ಯ. ಇನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದ ಶ್ರೀಕೃಷ್ಣದೇವರಾಯ ಕನ್ನಡದ ರಾಜ್ಯ ರಮಾರಮಣ ಎಂದು ಬಿರುದು ಪಡೆದು ಕರ್ನಾಟಕದ ಇತಿಹಾಸವನ್ನು ಉತ್ತುಂಗಕ್ಕೇರಿಸಿದ ಕೀರ್ತಿ ಕೃಷ್ಣದೇವರಾಯರಿಗೆ ಸಲ್ಲುತ್ತದೆ.
ಪ್ರಶ್ನೆ 30. ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರು? ಕೆ. ಸಿ. ರೆಡ್ಡಿ, ಎಸ್. ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ದೇವರಾಜ ಅರಸು. ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯನವರು. 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಾಗ ಕೆಂಗಲ್ ಹನುಮಂತಯ್ಯವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇನ್ನು 1947ರಲ್ಲಿ ಜವಾಬ್ದಾರಿಯುತ ಸರ್ಕಾರ ಬಂದಾಗ ಕೆ. ಸಿ. ರೆಡ್ಡಿಯವರು ಪ್ರಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಇನ್ನು 1956ರಲ್ಲಿ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್. ನಿಜಲಿಂಗಪ್ಪ ಅವರು ನೇಮಕವಾದರೆ 1973ರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಡಿ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದರು. ಪ್ರಶ್ನೆ 31. ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು? ಆಪ್ಷನ್ಸ್: ಕರ್ನಾಟಕ ದರ್ಶನ, ಮಂಗಳೂರು ಸಮಾಚಾರ, ಕನ್ನಡ ಸುದ್ದಿ, ದಿನ ಸಮಾಚಾರ. ಸರಿಯಾದ ಉತ್ತರ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರವನ್ನು 1843ರಲ್ಲಿ ಹರ್ಮನ್ ಮೊಗ್ಲಿಂಗ್ ಅವರು ಬಾಸೆಲ್ ಮಿಷನ್ ಎಂಬ ಪ್ರಿಂಟಿಂಗ್ ಪ್ರೆಸ್ಸಿಂದ ಮಂಗಳೂರು ಸಮಾಚಾರ ಎಂಬ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯನ್ನು ಹೊರಡಿಸಿದರು. ಪ್ರಶ್ನೆ 32. ಕನ್ನಡ ನುಡಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿದ ಸಮಿತಿ ಯಾವುದು? ಆಪ್ಷನ್ಸ್: ಶೇಷಗಿರಿರಾವ್ ಸಮಿತಿ, ಡಿ. ಎಂ. ನಂಜುಂಡಪ್ಪ ಸಮಿತಿ, ಎಚ್. ಎನ್. ಎ. ಸಮಿತಿ, ಮಹಿಷಿ ಸಮಿತಿ. ಸರಿಯಾದ ಉತ್ತರ ಶೇಷಗಿರಿರಾವ್ ಸಮಿತಿ. ಶೇಷಗಿರಿರಾವ್ ಸಮಿತಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿದರೆ, ಡಿ. ಎನ್. ನಂಜುಂಡಪ್ಪ ಸಮಿತಿ ಕರ್ನಾಟಕದಲ್ಲಿರುವ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ವರದಿ ನೀಡಿತ್ತು. ಇನ್ನು ಎಚ್. ಎನ್. ಎ. ಸಮಿತಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕೆಂದು ತಿಳಿಸಿದರೆ, ಮಹಿಷಿ ವರದಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ನೀಡಬೇಕೆಂದು ವರದಿ ನೀಡಿತು. ಪ್ರಶ್ನೆ 33. ಕರ್ನಾಟಕ ರಾಜ್ಯದ ಏಕೈಕ ಐಐಟಿ ಕೇಂದ್ರ ಎಲ್ಲಿದೆ? ಆಪ್ಷನ್ಸ್: ಬೆಂಗಳೂರು, ವಿಜಯಪುರ, ಗುಲಬರ್ಗ, ಧಾರವಾಡ. ಸರಿಯಾದ ಉತ್ತರ ಧಾರವಾಡ. ಧಾರವಾಡದಲ್ಲಿ 2016ರಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ಏಕೈಕ ಐಐಟಿಯನ್ನು ಸ್ಥಾಪನೆ ಮಾಡಿದೆ. ಇನ್ನು ವಿಜಯಪುರದಲ್ಲಿ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಕಂಡುಬರುತ್ತದೆ. ಇನ್ನು ಗುಲಬರ್ಗ ಮತ್ತು ಧಾರವಾಡದಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠಗಳು ಕೂಡ ಕಾಣಬಹುದು. ಪ್ರಶ್ನೆ 34. ಮಹಾತ್ಮ ಗಾಂಧೀಜಿಯವರು ಮೈಸೂರಿನ ನಂದಿ ಬೆಟ್ಟಕ್ಕೆ ಭೇಟಿ ಕೊಟ್ಟಾಗ ಜೊತೆಗಿದ್ದವರು ಯಾರು? ಆಪ್ಷನ್ಸ್: ನಿಟ್ಟೂರು ಶ್ರೀನಿವಾಸರಾವ್, ಗೋರು ರಾಮಸ್ವಾಮಿ, ವೀರಣ್ಣ ಪಾಟೀಲ್, ಕೆ. ಸಿ. ರೆಡ್ಡಿ. ಸರಿಯಾದ ಉತ್ತರ ನಿಟ್ಟೂರು ಶ್ರೀನಿವಾಸರಾವ್. ಮೈಸೂರಿನ ನಂದಿ ಬೆಟ್ಟಕ್ಕೆ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಾಗ ನಿಟ್ಟೂರು ಶ್ರೀನಿವಾಸರಾವ್ ಜೊತೆಗಿದ್ದರು. ಇನ್ನು ಮಹಾತ್ಮ ಗಾಂಧೀಜಿಯವರು ಹಾಸನ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಗೋರೂರು ರಾಮಸ್ವಾಮಿಯವರು ಜೊತೆಗಿದ್ದರು. ಇನ್ನು ಬೆಳಗಾವಿ ಜಿಲ್ಲೆಗೆ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಾಗ ಜೊತೆಗಿದ್ದವರು ವೀರಣ್ಣಗೌಡ ಪಾಟೀಲ್ ಅವರು. ಪ್ರಶ್ನೆ 35. ಸ್ವಾತಂತ್ರ್ಯ ಘೋಷಿಸಿಕೊಂಡ ದೇಶದ ಮೊದಲ ಗ್ರಾಮ ಯಾವುದು? ಆಪ್ಷನ್ಸ್: ವಿಧುರಾಶ್ವತ್ಥ, ಶಿವಪುರ, ಅಂಕೋಲಾ, ಈಸೂರು. ಸರಿಯಾದ ಉತ್ತರ ಈಸೂರು. ಈಸೂರು 1942ರಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಬ್ರಿಟಿಷರಿಂದ ಸ್ವತಂತ್ರ ಘೋಷಿಸಿಕೊಂಡಿತ್ತು. ಇನ್ನು ಶಿವಪುರ ಸತ್ಯಾಗ್ರಹ 1938ರಲ್ಲಿ ನಡೆದರೆ, ವಿಧುರಾಶ್ವತ್ಥ ದುರಂತ ಕೂಡ 1938ರಲ್ಲಿ ನಡೆಯಿತು. ವಿಧುರಾಶ್ವತ್ಥ ದುರಂತವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ. ಇನ್ನು ಕರ್ನಾಟಕದಲ್ಲಿ 1930ರಲ್ಲಿ ಎಂ. ಪಿ. ನಾಡಕರ್ಣಿ ಅವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಲಾಯಿತು. ಪ್ರಶ್ನೆ 36. ಕರ್ನಾಟಕದ ಏಕೀಕರಣಕ್ಕಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡ ವ್ಯಕ್ತಿ ಯಾರು? ಆಪ್ಷನ್ಸ್: ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾಯ್, ಹರ್ಡೇಕರ್ ಮಂಜಪ್ಪ, ಎನ್. ಎಸ್. ಹರ್ಡೇಕರ್, ಅಂದಾನಪ್ಪ ದೊಡ್ಮೇಟಿ. ಸರಿಯಾದ ಉತ್ತರ ಅಂದಾನಪ್ಪ ದೊಡ್ಮೇಟಿ. ಅಂದಾನಪ್ಪ ದೊಡ್ಮೇಟಿಯವರು 15 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಇನ್ನು ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ರಚಿಸಿ ಕರ್ನಾಟಕದ ಏಕೀಕರಣಕ್ಕೆ ಪ್ರೋತ್ಸಾಹ ನೀಡಿದರು. ಇನ್ನು ಎನ್. ಎಸ್. ಹರ್ಡೇಕರ್ ಅವರು ಬಸವ ಸೇವಾದಳವನ್ನು ಸ್ಥಾಪನೆ ಮಾಡಿ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ಯಶಸ್ವಿಗೆ ಕಾರಣರಾದರು. ಇನ್ನು ಗಂಗಾಧರ ದೇಶಪಾಂಡೆಯವರು 1916ರಲ್ಲಿ ಹೋಮ್ ರೂಲ್ ಲೀಗ್ ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗನ್ನು ಆರಂಭಿಸಿದರು. ಪ್ರಶ್ನೆ 37. ಕರ್ನಾಟಕದ ಏಕೀಕರಣಕ್ಕೆ ಒಪ್ಪಿಗೆ ನೀಡಿದ ಸಮಿತಿ ಯಾವುದು? ಅಂದರೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಕರ್ನಾಟಕ ಏಕೀಕರಣವಾಯಿತು? ಆಪ್ಷನ್ಸ್: ಜೆವಿಪಿ ಸಮಿತಿ, ಎಸ್. ಕೆ. ದಾರ್ ಸಮಿತಿ, ಫಜಲ್ ಅಲಿ ಆಯೋಗ, ಸರ್ಕಾರಿ ಆಯೋಗ. ಸರಿಯಾದ ಉತ್ತರ ಫಜಲ್ ಅಲಿ ಆಯೋಗ. 1953ರಲ್ಲಿ ರಚನೆಯಾದ ಫಜಲ್ ಅಲಿ ಆಯೋಗ 1956ರಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಒಪ್ಪಿಗೆ ನೀಡಿತು. ಇದಕ್ಕಿಂತ ಮೊದಲು 1948ರಲ್ಲಿ ಎಸ್. ಕೆ. ದಾರ್ ಆಯೋಗ ನೇಮಕವಾಗಿತ್ತು ಮತ್ತು 1948ರಲ್ಲಿ ಎರಡನೇ ಆಯೋಗವಾಗಿ ಜೆವಿಪಿ ಕಮಿಟಿ ನೇಮಕವಾಗಿತ್ತು. ಅಧ್ಯಕ್ಷತೆ ಇಲ್ಲದ ರಾಜ್ಯ ಪುನರ್ವಿಂಗಡಣಾ ಕಮಿಟಿ ಯಾವುದಂದ್ರೆ ಅದು ಜೆವಿಪಿ ಸಮಿತಿಯಾಗಿದೆ. ಪ್ರಶ್ನೆ 38. ಕರ್ನಾಟಕ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು?
ಅಂದರೆ ಆಪ್ಷನ್ಸ್ 27, 28, 75, 224. ಸರಿಯಾದ ಉತ್ತರ 28. ಕರ್ನಾಟಕದಿಂದ 28 ಜನ MP ಗಳು ಆಯ್ಕೆಯಾದರೆ 224 ಜನ MLAಗಳು ಆಯ್ಕೆಯಾಗುತ್ತಾರೆ. 75 ಜನ ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಾಗುತ್ತಾರೆ. ಇನ್ನು ಕರ್ನಾಟಕದಲ್ಲಿ 27 ರೆವಿನ್ಯೂ ಜಿಲ್ಲೆಗಳು ಕಂಡುಬರುತ್ತವೆ. ಪ್ರಶ್ನೆ 39. ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ಮನೆತನ ಯಾವುದು? ಶಾತವಾಹನರು, ಕದಂಬರು, ಗಂಗರು, ಮೌರ್ಯರು. ಸರಿಯಾದ ಉತ್ತರ ಕದಂಬರು. ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡದ ಮನೆತನ ಕದಂಬರು. ಕರ್ನಾಟಕವನ್ನು ಮೊದಲು ಆಳಿದ ಮನೆತನ ಶಾತವಾಹನರು. ಇನ್ನು ಕರ್ನಾಟಕವನ್ನು ಅತ್ಯಂತ ದೀರ್ಘಕಾಲ ಆಳ್ವಿಕೆ ಮಾಡಿದ ಮನೆತನ ಯಾವುದಂದ್ರೆ ಅದು ಗಂಗರು. ಅಖಂಡ ಭಾರತವನ್ನು ಪ್ರಪ್ರಥಮ ಬಾರಿಗೆ ಆಳಿದವರು ಯಾರಂದ್ರೆ ಅದು ಮೌರ್ಯರು. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ಸ್ ಹಾವೇರಿ, ತುಮಕೂರು, ತಲಕಾಡು, ಕಾರವಾರ. ಸರಿಯಾದ ಉತ್ತರ ಹಾವೇರಿ. ಹಾವೇರಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಪ್ಪು ಮಣ್ಣು ಹೊಂದಿದ್ದು, ತುಮಕೂರು ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುತ್ತದೆ. ಇನ್ನು ಕರ್ನಾಟಕದ ಏಕೈಕ ಮರುಭೂಮಿ ಕಂಡುಬರುವುದು ತಲಕಾಡಿನಲ್ಲಿ. ಇನ್ನು ಕಾರವಾರ, ಕುಂದಾಪುರದಲ್ಲಿ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕರಾವಳಿಯಲ್ಲಿ ಕಂಡುಬರುತ್ತವೆ. ಪ್ರಶ್ನೆ 42. ಜಲವಿದ್ಯುತ್ ಸಂಪರ್ಕ ಪಡೆದ ದೇಶದ ಮೊದಲ ನಗರ ಯಾವುದು? ಆಪ್ಷನ್ಸ್ ಮೈಸೂರು, ಬೆಂಗಳೂರು, ಟೋಕಿಯೋ, KGF. ಸರಿಯಾದ ಉತ್ತರ ಬೆಂಗಳೂರು. 1903ರಲ್ಲಿ KGF ಚಿನ್ನದ ಗಣಿಗೆ ವಿದ್ಯುತ್ ಸಂಪರ್ಕ ನೀಡಿದರೆ 1905ರಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಯಿತು. ಇನ್ನು 1906ರಲ್ಲಿ ಮೈಸೂರು ನಗರಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಯಿತು. ಇನ್ನು ಜಗತ್ತಿನಲ್ಲೇ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಸಂಪರ್ಕ ಪಡೆದ ನಗರ ಯಾವುದು ಅಂದರೆ ಜಪಾನ್ನ ಟೋಕಿಯೋ. ಪ್ರಶ್ನೆ 43. ಕರ್ನಾಟಕದ ಮೊದಲ ಯೋಜಿತ ನಗರ ಯಾವುದು? ಆಪ್ಷನ್ಸ್ ಇಂಡಿ, ನವನಗರ, ತಿಪಟೂರು, ಚನ್ನಪಟ್ಟಣ. ಸರಿಯಾದ ಉತ್ತರ ನವನಗರ. ಕರ್ನಾಟಕದ ಮೊದಲ ಯೋಜಿತ ನಗರ ಎಂದು ನವನಗರವನ್ನು ಕರೆಯುತ್ತಾರೆ. ಇನ್ನು ಇಂಡಿಯಲ್ಲಿ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. ತಿಪಟೂರು ಕೊಬ್ಬರಿಗೆ ಹೆಸರುವಾಸಿಯಾದರೆ ಚನ್ನಪಟ್ಟಣ ಗೊಂಬೆಗಳಿಗೆ ಹೆಸರುವಾಸಿಯಾಗಿದೆ. ಪ್ರಶ್ನೆ 45. ರಾಜ್ಯದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವುದು? ಆಪ್ಷನ್ಸ್ ಜಸ್ಟಿಸ್ ಮಿಲ್ಲರ್ ಆಯೋಗ, ಹಾವನೂರು ಆಯೋಗ, ಕಾಕಾ ಕಾಲೇಲ್ಕರ್ ಆಯೋಗ, ಮಂಡಲ ಆಯೋಗ. ಸರಿಯಾದ ಉತ್ತರ ಜಸ್ಟಿಸ್ ಮಿಲ್ಲರ್ ಆಯೋಗ. ಜಸ್ಟಿಸ್ ಮಿಲ್ಲರ್ ಆಯೋಗ 1919ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ದಿವಾನರಾದ ಕಾಂತರಾಜ ಅರಸೆಯವರು ಜಸ್ಟಿಸ್ ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿ ದೇಶದಲ್ಲೇ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳ ಆಯೋಗ ಎಂದು ಹೆಸರು ಪಡೆಯಿತು. ಆದರೆ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂದರೆ ಅದು LG ಹಾವನೂರು ಆಯೋಗ. ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂದರೆ ಅದು ಕಾಕಾ ಕಾಲೇಲ್ಕರ್ ಆಯೋಗ. ಪ್ರಶ್ನೆ 46. ಕರ್ನಾಟಕದ ಏಕೀಕರಣದ ಉಷಾತಾರೆ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಟಿ. ಸುನಂದಮ್ಮ, ಆಲೂರು ವೆಂಕಟರಾಯರು, ಜಯದೇವಿ ತಾಯಿ ಲಿಗಾಡೆ, ಬಸವಪ್ಪ ಶಾಸ್ತ್ರಿ. ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ. ಜಯದೇವಿ ತಾಯಿ ಲಿಗಾಡೆಯನ್ನು ಕರ್ನಾಟಕ ಏಕೀಕರಣದ ಉಷಾತಾರೆ ಎಂದು ಕರೆಯುತ್ತಾರೆ. ಅಭಿನವ ಕಾಳಿದಾಸ ಎಂದು ಬಸವಪ್ಪ ಶಾಸ್ತ್ರಿಯನ್ನು ಕರೆದರೆ ಕರ್ನಾಟಕದ ಕುಲಪುರೋಹಿತ ಎಂದು ಆಲೂರು ವೆಂಕಟರಾಯರನ್ನು ಕರೆಯಲಾಗುತ್ತದೆ. ಪ್ರಶ್ನೆ 47. ಮೈಸೂರಿನ ಮೊದಲ ದಿವಾನ ಯಾರು? ಆಪ್ಷನ್ಸ್ ಪೂರ್ಣಯ್ಯ, ಬ್ಯಾರಿಕೋಸ್ಟ್, ಕರ್ನಲ್ ಬ್ರಿಗ್ಸ್, ಅರ್ಕಟ್ ರಾಮಸ್ವಾಮಿ, ಮೊದಲಿಯಾರ್. ಸರಿಯಾದ ಉತ್ತರ ಪೂರ್ಣಯ್ಯ. ಮೈಸೂರಿನ ಮೊದಲ ದಿವಾನ ಯಾರು ಅಂದರೆ ಅದು ಪೂರ್ಣಯ್ಯ. ಇನ್ನು ಮೈಸೂರಿನ ಮೊದಲ ರೆಸಿಡೆಂಟ್ ಆಗಿ ನೇಮಕವಾದವರು ಬ್ಯಾರಿಕೋಸ್ಟ್. ನೆಕ್ಸ್ಟ್ ಕರ್ನಲ್ ಬ್ರಿಗ್ಸ್ ಅವರು ಮೈಸೂರಿನ ಮೊದಲ ಕಮಿಷನರ್ ಆಗಿ ಆಡಳಿತ ನಡೆಸಿದರು. ಇನ್ನು ಅರ್ಕಟ್ ರಾಮಸ್ವಾಮಿಯವರು ಮೈಸೂರಿನ ಕೊನೆಯ ದಿವಾನರಾಗಿ ಕಾರ್ಯನಿರ್ವಹಿಸಿದರು. ಪ್ರಶ್ನೆ 48. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ ಯಾವುದು? ಆಪ್ಷನ್ಸ್ 2014, 2005, 2008, 2004. ಸರಿಯಾದ ಉತ್ತರ 2008. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ 2008. ಕನ್ನಡದ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ಇನ್ನೊಂದು ಭಾಷೆ ಅದು ತೆಲುಗು. ಪ್ರಶ್ನೆ 49. ಬೇಸರಕಲೆಯ ತವರೂರು ಯಾವುದು? ಆಪ್ಷನ್ಸ್ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು. ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದಲ್ಲಿ ಉತ್ತರದ ನಾಗರ ಶೈಲಿ ಮತ್ತು ದಕ್ಷಿಣದ ದ್ರಾವಿಡ ಶೈಲಿ ಎರಡೂ ಸಂಗಮವಾಗಿ ಕರ್ನಾಟಕದಲ್ಲಿ ಬೇಸರ ಶೈಲಿ ಬೆಳಕಿಗೆ ಬಂದಿತ್ತು. ಇನ್ನು ಉತ್ತರದ ಆರ್ಯ ಸಂಸ್ಕೃತಿ, ದಕ್ಷಿಣದ ದ್ರಾವಿಡ ಸಂಸ್ಕೃತಿ ಎರಡೂ ಸಂಗಮವಾಗಿದ್ದು ನಮ್ಮ ಕರ್ನಾಟಕದಲ್ಲಿಯೇ.
ಇನ್ನೊಂದು ಅಂಶ ಏನೆಂದರೆ ಉತ್ತರದ ಹಿಂದೂಸ್ತಾನಿ ಸಂಗೀತ ಮತ್ತು ದಕ್ಷಿಣದ ಕರ್ನಾಟಿಕ್ ಸಂಗೀತ ಎರಡೂ ಸಂಗಮಗೊಂಡಿದ್ದು ನಮ್ಮ ಕರ್ನಾಟಕದಲ್ಲಿಯೇ. ಇನ್ನು ಕೊನೆಯ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು? ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು. 1955ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು. ಇನ್ನು ಪಂಡಿತ್ ಭೀಮ್ಸೇನ್ ಜೋಶಿಯವರು 2008ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು 1992ರಲ್ಲಿ ಕುವೆಂಪು ಅವರ ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿರುತ್ತಾರೆ.